ಚಿಕನ್ ಬೇಕಾ? ಮುಚ್ಕೊಂಡು ತಿನ್ನೋ, ತಗೋ ತಿನ್ನೋ. ಹಾಲು ಅನ್ನ ತಿಂತೇ ಇಲ್ಲ. ಚಿಕನ್ ಬೇಕು ಅಂತ ಹಾಕ್ತೀನಿರಲೇ. ತಿನ್ನ ಈ ಕಡೆ ನೋಡು, ಆ ಕಡೆ ನೋಡೋದು ಬೈತಾ ಇದ್ರೆ. ಒಂದ್ ನಿಮಿಷ ಸೈಲೆಂಟ್ ಆಗಿರಾ. ಏನಕ್ಕೆ ಹಂಗಾಡ್ತೀಯ? ಹೊಡಿಬಾರ್ದು ಅಂತ ಕೈ ಅಡ್ಡ ಇಟ್ಕೊಂಡು ಗೊತ್ತಿರ್ತಾನೆ ನಿನ್ಕ. ಗುರುಳೆ ಎಲ್ರಿಗೂ ನಮಸ್ಕಾರ. ಇವಾಗ ಏನು ವಿಡಿಯೋ ಮಾಡ್ತಾನೆ ಅಂದರೆ, ನನ್ನ ಮಗನು ಅನ್ನ ತಿಂತಾ ಇಲ್ಲ, ಹಾಲು ಅನ್ನ ಹಾಕಿದ್ರೆ ತಿಂತಾ ಇಲ್ಲ. ನೆನ್ನೆ ನೈಟ್ ಅದು ಚಿಕನ್ ತಿಂದವನೆ. ಅದಕ್ಕೋಸ್ಕರ ಚಿಕನ್ ಇರ್ತತೆ ನೆನ್ನೆದು ಹಾಕ್ತಾರೆ ಅಂದ್ಬಿಟ್ಟು ಅನ್ನ ಹಾಲು ತಿಂತಾನೆ ಇಲ್ಲ. ಅವಾಗಿ ನೋಡ್ತಾನೆ ಇದ್ದೀನಿ. ಕಚ್ಚಕ್ಕೆ ನೋಡ್ತಾನೆ ನೋಡ್ರಿ, ಕಚ್ಚಕ್ಕೆ ನೋಡ್ತೀಯಾ? ನೀನು ಕಾಲವನ್ನು ಇಳಿಯಲ್ಲನಾ? ಲೈ, ನೀನು ಕಾಲವನ್ನು ಇಳಿಯಲ್ಲ ನೋಡು. ಕಚ್ಚಕ್ಕೆ ನೋಡ್ತಾನೆ. ನೀನು ಕಾಲವನ್ನು ಇಳಿಯಲ್ಲ. ಏಯ್, ನೀ ಕಾಲ ಹೇಳಿದ್ದಾನು? ಲೈ, ನೀ ಕಾಲವನ್ನು ಇಳಿಯಲ್ಲ. ಹಾಲನ್ನು ಇಳಿತದ ಇಲ್ಲ ಹೇಳ. ಅವಾಗಿಂದ 1 ಅವರಿಂದ ಹೇಳ್ತಾ ಇದ್ದೀನಿ. ಹಾಲನ್ನು ಹಾಕಿದ್ದೀನಿ ಸ್ವಲ್ಪ, ಎಷ್ಟು ಅದನ್ನು ಬುಕ್ತಾ ಇಲ್ಲ ಅವನು. ಚಿಕನೇ ಬೇಕು ಅಂತ ಹಠ ಮಾಡ್ಕೊಂಡು ಗೊತ್ತವನೆ. ಏಯ್, ಹಾಲನ್ನು ತಿಂತೇ ಇಲ್ಲ. ಒಳ್ಳೆ ಕಾಟ ಆಗ್ತೈತೆ ಒಂದು. ಚಿಕನ್ ಬೇಕು ಅಂತ ಹಾಕ್ತೀನಿರಲೇ. ಏನು ನಿಂದ? ಏನು ಬೇಕು ನಿಂಕ? ಚಿಕನ್ ಬೇಕಾ? ನೋಡ್ರಿ, ಅನ್ನನೂ ಮತ್ತೆ ಸಾರು ಹಾಕೊಂಡ್ಬಂದಿದ್ದೀನಿ. ಅಲ್ಲೇ ಇರ. ಅನ್ನನೂ ಮತ್ತೆ ಸಾರು ಹಾಕೊಂಡ್ಬಂದಿದ್ದೀನಿ. ಇದು ಚಿಕನ್ ಸಾರಲ್ಲ, ಬೇಳೆ ಸಾರು. ಇದು ನಾರ್ಮಲ್ ತರಕಾರಿ ಸಾರು ಮಾಡ್ತಾರೆ, ಅದು ತಿಂತಾನಿಲ್ಲ ನೋಡ್ರಿ. ನಮ್ಮ ತಿಂದಿಲ್ಲ, ಆಮೇಲೆ ಮಾಡ್ತೀನಿ. ಬೇಳೆ ಸಾರು ಹಾಕಿದ್ರೆ ತಿನ್ನಲ್ಲೇನಾ? ತಿನ್ನ ಗುಂಡ ಅಲ್ಲೋಡು. ನೀವು ಬೇಳೆ ಸಾರು ತಿಂತೇ ಇಲ್ಲ ನೋಡ. ತಿನ್ನ ಬೇಳೆ ಸಾರು, ಅನ್ನನೂ ಮತ್ತು ಸಾಂಬಾರು. ಲೇ ಗುಂಡ, ಬೇಳೆ ಸಾರನ್ನ ತಿಂತೇ ಇಲ್ಲ, ತಿನ್ನಲ್ಲ. ಕೆಳಗಡೆ ಬಿದ್ದೀರ, ಅನ್ನ ತಿಂತೈತೆ ಹೊರತು ಬೇಳೆ ಸಾರನ್ನ ತಿನ್ನೋಕ್ಕಾಗಲ್ಲ. ನಿಂಗೆ ಕೇಳಲ್ಲ. ತೊಡೆ ಮೇಲೆ ಬಂದು ಕುತ್ಕೊಳೋದು ಸಾರು. ಇಲ್ಲಾಂದರೆ ಸಾರು ಕುತ್ಕೊಳಲ್ಲ. ಇಲ್ಲೋಡು, ತೊಡೆ ಮೇಲೆ ಬಂದು ಕುತ್ಕೊತಾನೆ. ಇಳಿಯ ಕೆಳಕ್ಕ ತೊಡೆ ಮೇಲೆ ಕುತ್ಕೊಂಡಿಲ್ಲ ಅಂದರೆ ಕುತ್ಕೊಳಕ್ಕಾಗಲ್ಲ. ಸಾರು ಕೈಕ ಇಳಿಯ ಕೆಳಕ್ಕಲೇ. ನಿನ್ನ ಕುಂಡಿನ ಆ ಕಡೆ ಎತ್ಕೊಂಡು ಹೋಗಾಕ. ಆವಾಗ ಬಂದು ತೊಡೆ ಮೇಲೆ ಕುತ್ಕೊತಾನೆ. ಹೇಯ್, ಎದೊಳೆ ಮೇಲೆ. ಹೋಗ, ಅಲ್ಲೋ ಕುತ್ಕೋ ಹೋಗ. ನಿಮ್ಮ ಬೇಳೆ ಸಾರನ್ನ ತಗೊಂಬಂದ್ರೆ ಮಾತ್ರ ನೀನು ಕುತ್ಕೊಬೇಕು, ಇಲ್ಲಾಂದರೆ ಕುತ್ಕೊಂಬಾರ್ದು. ನೋಡು, ತಿರ್ಗೋ ಬಂದು ಇಲ್ಲೇ ಕುತ್ಕೊಳೋದು. ಹೋಗ, ಅಲ್ಕೋಗ. ಹೋಗು, ಬರಬೇಡ ಹೋಗ. ಏನಕ್ಕೆ ಬರ್ತಾಯಿದ್ದೆ ಮತ್ತೆ? ಅನ್ನನೂ ಸಾಂಬಾರು ತಿಂದಿಲ್ಲಲ್ಲ ನೀನು, ತೊಡೆ ಮೇಲೆ ಬಂದು ಕುತ್ಕೊಂತ ಇದೆಯಾ? ನಾ ಬಾ ತಿನ್ನು, ಇಲ್ಲಿ ಬಾರ ತಿನ್ನು. ಅನ್ನನೂ ಸಾಂಬಾರು ತಿನ್ನು, ಬಾರ. ಅನ್ನನೂ ಸಾಂಬಾರು ತಿನ್ನ. ಈ ಗುಂಡ, ಅನ್ನನೂ ಸಾಂಬಾರು ತಿನ್ನ. ತಿನ್ನಲ್ಲ. ತಿನ್ನಲ್ಲ ಅನ್ನ ಸಾಂಬಾರು. ಒಳ್ಳೆ ಕಾಟ ಆಗೋಗ್ಬಿಟ್ಟತ್ಲೆ. ನಿನ್ಕಿಂತ ಒಂದು ಚಿಕ್ಕ ಮಗು ನೋಡ್ಕೊಂಬದ್ಲೆ. ಯಾವ್ದಾರು ಸ್ವಲ್ಪ ಹೊತ್ತು ಮಲ್ಕೊಂತತ್ಲೆ. 2 ನಿಮಿಷ, ಒಂದು 5 ನಿಮಿಷ ಆದ್ರೂ ರೆಸ್ಟ್ ಮಾಡ್ತೀನಲ್ಲೇ. ಒಳ್ಳೆ ಟಾರ್ಚರ್ ಕೊಡ್ತೀಯಲ್ಲೇ. ನೀನು ತಗೊಂಬಂದು ಸಾಕೊಂಡಿದ್ದಕ್ಕೆ ಈ ಥರ ಟಾರ್ಚರ್ ಕೊಡ್ತೀಯಲ್ಲೇ. ಬೇಳೆ ಸಾರು ಅನ್ನ ಮತ್ತೆ ತಿನ್ನ. ಅವಾಗ ಹಾಲು ಅನ್ನ ಹಾಕ್ದೆ, ತಿಂದಿಲ್ಲ. ಇವಾಗ ಬೇಳೆ ಸಾರು ಮತ್ತೆ ಅನ್ನ ಹಾಕಿದೀನಿ, ತಿನ್ನಲ್ಲ. ನೋಡ್ಕ, ನೆಕ್ಸ್ಟು ನೀನು ತಿನ್ನೋರ್ಗು ಏನೂ ಆಗಲ್ಲ, ಅದು ಮುಟ್ಟೋರ್ಗು. ಬಾ, ಆ ತರಕಾರಿದು ತರಕಾರಿದೇನು ತರಕಾರಿ ತಿಂತೀಯಾ? ಹೋಗಿ. ನೋಡಿ, ತೊಡೆ ಮೇಲೆ ಬಂದು ಕುತ್ಕೊಳ್ಳೋದು. ನೀನು ನನ್ನ ತೊಡೆ ಮೇಲೆ ಬಂದು ಕುತ್ಕೊಬೇಕಂದ್ರೆ ಆ ಸಾಂಬಾರು ಅನ್ನ ತಿನ್ಬೇಕು. ಅವಾಗೇ ನಾನು ಹಿಂಗೆ ಹಾಕೋದು. ಹೋಗ್ತೀನಿ ನೋಡಗುಂಡ. ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ತಿನ್ಬಿಡು. 1 ನಿಮಿಷ ಸೈಲೆಂಟ್ ಆಗಿರಾ. ಏನಕ್ಕೆ ಹಂಗಾಡ್ತೀಯ? 1 ನಿಮಿಷ. ಲೈ 1 ನಿಮಿಷ ಸೈಲೆಂಟ್ ಆಗಿರಾ. ಏನು ಬೇಕು? ಚಿಕನ್ನೇ ಬೇಕು. ಯಾಕೆ ಅನ್ನ ಸಾಂಬಾರು ಎಲ್ಲ ತಿನ್ನಲ್ಲ ಏನು ಸಾರು? ನಾನೇ ತಿನ್ಬಿಡ್ತೀನಿ. ನೀನು ತಿಂದಿಲ್ಲ, ನಾನೇ ತಿನ್ಬಿಡ್ತೀನಿ.
ನೋಡು ತೊಡೆ ಮೇಲೆ ಬಂದು ಕೂತ್ಕೊಳ್ಳೋದು. ಕಚ್ಬೇಡ 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 ಕಚ್ಬೇಡ. ತಿಂತ ಇಲ್ಲ ಉಂಡ, ತಿಂತ ಇಲ್ಲ. ತಿನ್ನ, ಇದೊಂದ್ಸಲಿ ತಿನ್ನ, ಇದೊಂದ್ಸಲಿ ತಿನ್ನು, ಇದೊಂದ್ಸಲಿ ತಿನ್ನು, ಏನೂ ಆಗಲ್ಲ. ಎಷ್ಟು ಫೋರ್ಸ್ ಮಾಡಿದ್ರು ತಿಂತಾ ಇಲ್ಲ ಅನ್ನ ಸಾಂಬಾರು. ಚಿಕನ್ ಐತೆ ಆದ್ರೆ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂದ್ರೆ ನೆನ್ನೆ ನೈಟು ತಿಂದಿದ್ದ ಚಿಕನ್ನು. ಇವಾಗೂ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಸ್ವಲ್ಪ ಐತೆ, ಒಂದು 3-4 ಪೀಸ್ ನನಗೋಸ್ಕರ ಇಟ್ಕೊಂಡಿದ್ದೀನಿ. ಒಂದು ದಾಸಿ ಆಟ ಮಾಡಿದ್ರೆ ಅವನ್ಗೆ ಹಾಕ್ಬಿಟ್ಟು ನಾನು ಅನ್ನ ಸಾಂಬಾರು ತಿನ್ಬೇಕು. ನೋಡೋಣ, ಇನ್ನೊಂದು ಸ್ವಲ್ಪ ನೋಡ್ತೀನಿ. ಇನ್ನೊಂದು 5-10 ನಿಮಿಷ ಅನ್ನ ಸಾಂಬಾರು ತಿಂದಿಲ್ಲ ಅಂದರೆ ಚಿಕನ್ ಒಂದು 3-4 ಪೀಸ್ ಐತೆ, ಸ್ವಲ್ಪ ಸಾಂಬಾರು ಐತೆ ಅದ್ರಾಗ, ಅದನ್ನ ಹಾಕ್ಬಿಟ್ಟು ನಾನು ಅನ್ನ ಸಾಂಬಾರು ತಿನ್ಕೊಬೇಕು. ತಿಂತ ಇಲ್ಲ ಇವಾಗ ಗುಂಡ, ಇಲ್ಲಿ ಬಾರಲ್ಲಿ. ತಿಂತ ಇಲ್ಲ ನೀನು, ತಿನ್ನ 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 ತಿನ್ನ. ಇದೊಂದ್ಸಲಿ ತಿನ್ನ ಗುಂಡ, ಇದೊಂದ್ಸಲಿ ತಿನ್ನ, ಇದೊಂದ್ಸಲಿ ತಿನ್ನ, ಇದೊಂದ್ಸಲಿ ತಿನ್ನ. ತಿಂತೆ ತಿನ್ನಲ್ವ? ಇದೊಂದ್ಸಲಿ ತಿನ್ನ, ಇದೊಂದ್ಸಲಿ ತಿನ್ಕೊಂಡ, ಇದೊಂದ್ಸಲಿ ತಿನ್ಕೊಂಡ. ತಿನ್ನಲ್ವಾ? ತಿಂತೆ ತಿನ್ನಲ್ಲ, ತಿಂತೆ ತಿನ್ನಲ್ಲ, ತಿಂತೆ ತಿನ್ನಲ್ಲ. ನೋಡು ಬಾಯ್ ಬಾಯ್ ಹಾಕು ಸುಮ್ಮನೆ. ಹೊಡಿಬಾರ್ದು ಅಂತ ಕೈ ಅಡ್ಡ ಇಟ್ಕೊಂಡಾಗ ಬರ್ತಿರ್ತಾನೆ ನಿನ್ಕ ಅನ್ನ ಸಾಂಬಾರು ತಿನ್ನಕ್ಕೆ. ನೋಡು ನೋಡು ನೋಡು, ಹೊಡೆದಾಕ್ಬಿಡ್ತೀನಿ ಗುಂಡ. ಮುಚ್ಕೊಂಡು ಅನ್ನ ಸಾಂಬಾರು ತಿನ್ನು. ನನಗೆ ಇಟ್ಕೊಂಡಿರೋದು ಅದು 3-4 ಪೀಸು. ಓ, ನಿನ್ ಕಾಲ 3-4 ಪೀಸ್ ಇಟ್ಕೊಂಡಿರೋದು, ನನಗೆ ಇಟ್ಕೊಂಡಿರೋದು. ಮುಚ್ಕೊಂಡು ಅನ್ನ ಸಾಂಬಾರು ತಿನ್ನು. ನಾನು ಚಿಕನ್ ತಿಂತೀನಿ. ತಿಂತ ಇಲ್ಲ, ಹೋಗು ಹೋಗು. ನೋಡು ಓದ್ತಾ ಇರ್ತೀನಿ, ತೊಡೆ ಮೇಲೆ ಬರೋದನು. ಅಲ್ಕೋಗು ಅಲ್ಕೋಗು ಅಲ್ಕೋಗು, ಹೋಗ ಅಲ್ಕೋಗ. ಏನು ಬತ್ತೀಯ ನನ್ನ ತೊಡೆ ಮೇಲ್ಕ? ಅನ್ನ ಸಾಂಬಾರು ತಿನ್ನಲ್ಲ ಅಂತಲ್ಲ, ಮತ್ತೇನು ಬತ್ತೀಯ ಅವನೇ? ಅನ್ನ ಸಾಂಬಾರು ತಿನ್ನಲ್ಲ ಅಂತ ಮತ್ತೇನು ನನ್ನ ತೊಡೆ ಮೇಲೆ ಬತ್ತೀಯ? ಮತ್ತೇನಕ ಬತ್ತೀಯ ನನ್ನ ತೊಡೆ ಮೇಲ್ಕ? ಮುಚ್ಕೊಂಡು ತಿನ್ನೋ, ತಗೋ ತಿನ್ನೋ. ತಿನ್ನಲ್ಲ? ಹೋಗು. ಇವತ್ತು ನಂದು ನಿಂದು ಫ್ರೆಂಡ್ಶಿಪ್ ಕಟ್ಟು. ಇವತ್ತು ನಂದು ನಿಂದು ಫ್ರೆಂಡ್ಶಿಪ್ ಕಟ್ಬಿಡ. ಇವತ್ತು ನಂದು ನಿಂದು ಫ್ರೆಂಡ್ಶಿಪ್ ಕಟ್ಟು. ಅದೇನು ಮಾಡ್ತೇವೆ ಮಾಡು. ನೀನು 3-4 ಪೀಸ್ ಚಿಕನ್ನು ನಿಂದಲ್ಲ, ನನಗೋಸ್ಕರ ಇಟ್ಕೊಂಡಿರೋದು. ನಾನೇ ಖಾಲಿ ಮಾಡಿ 2 ಪೀಸ್ ಹಾಕ್ತೀನಿ. ನಿಂಕ ಸ್ವಲ್ಪ ಬೇರೆ ಹಾಕ್ತೀನಿ. ಈ ಅಂದ್ರೆ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ಬೇಕು. 2 ಪೀಸ್ ಐತಲ್ಲ ಅದು ನಂಗೆ, ಸರಿನಾ? ಸರಿನಾ? ನೋಡ್ರಿ, 2 ಪೀಸ್ ಚಿಕನ್ ಹಾಕಿದ್ದೀನಿ. ಮಿಕ್ಕಿದ ಅನ್ನ ಐತೆ, ಗ್ರೇವಿ ಐತೆ. ತಿಂದಿಲ್ಲ ಅಂದರೆ ಇವಾಗ ಐತಿ ಒಂದು ಕಬ್ಬ. ಇವಾಗ ಪಕ್ಕ ತಿಂತಾನೆ. ಬರ್ತೀನಿ ಸರ್. ಹೇ ನನ್ನ ಮಗನೇ, ಎತ್ಕೊಂಡು ಹೋಗ. ಅಲ್ಲೋಗಿ ತಿನ್ಬೇಡ, ಇಲ್ಲೇ ತಿನ್ನಲೆ ಗೊಬ್ಬರ ಮಗನೇ. ನನಗೆ ತಿನ್ಬೇಡ ಅಂತ ಹೇಳ್ದ. ಇಲ್ಲೇ ತಿನ್ಬೇಡ, ಇಲ್ಲೇ ಐತೋಡ. ನಾನು ಎಲ್ಲಿ ಕಿತ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಇನ್ನೊಂದು ಪೀಸ್ ತಿಂತಾನೆ. ನೋಡ್ರಿ ಹೆಂಗ್ ಬಾರಿಸ್ತಾನ ನೋಡ್ರಿ. ಹಾಕಿದ್ ಫುಲ್ ಚೆಲ್ಲಾಕ್ಬಿಟ್ಟು ಹಿಂಗ್ ಮಾಡ್ಕೊಂಡು ತಿಂದವನೆ. ಇವ್ನು ಬಾಸಿ ದುರಾಂಕಾರ, ದುರಾಂಕಾರ ಮೇಲೆ ದುರಾಂಕಾರ ಇವ್ನ ಕೈತೆ. ಬರೀ ಪೀಸ್ ತಿಂತಾನೆ ಹೊರತು ಅನ್ನ ಅದು ಮತ್ತೆ ಇದು ಶೇರ್ವನ್ ತಿಂತ ಇಲ್ಲ. ಬರೀ ಅದ್ರಾಗಿರೋ ಪೀಸ್ ತಿಂತಾನೆ. ಇವಾಗ ಮನೆಯೆಲ್ಲ ಗಲೀಜಾಯ್ತು. ಶ್ವೇತ ಹೋದ್ರೆ ಫುಲ್ ಜಗಳ ಮಾಡ್ತಾನೆ ನನ್ನ ಮೇಲೆ. ಇವ್ನ ತಲೆ ಮೇಲೆ ಹಾಕೊಂಡು ನಾನೇ ಬೈಸ್ಕೊಬೇಕು. ಅನ್ನ ಮಾತ್ರ ಇದೆಯಲ್ಲ ಸಾಕ, ಬರೀ ಪೀಸ್ಗಳು ಮಾತ್ರ ತಿನ್ನು, ಸರಿನಾ? ನೋಡು ಮೂತಿಗೆಲ್ಲ ಮೆತ್ಕೊಂಡೈತೆ ನೋಡು. ಬಾಯ್ಲೆ ಅದ್ರಾಗ ಇಲ್ದಿರೋ ಪೀಸ್ ಇಲ್ದಿರೋದು ನೋಡ್ತಾವನೆ. ನೋಡಿದ್ರೆ ದುರಂಕರ ಉಂಟ. ಎವ್ವಿ ದುರಂಕರ ನಮ್ಮ ಮಗನ್ಕ. ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀರಿ, ಅದಕ್ಕೆ ಎವ್ವಿ ದುರಂಕರ ನಮ್ಮ ಮಗನ್ಕ. ಇನ್ನ ಮರಿ ಅವಾಗ ಸ್ಟಾರ್ಟ್ ಆಗ ನನ್ನ ಮಗ. ಅವಾಗಿಂದ ಅನ್ನ ಸಾಂಬಾರು ಹಾಕಿದ್ದೀನಿ, ಒಂಚೂರು ಹೋಗಿಲ್ಲ ಒಳಕ್ಕ. ಇವಾಗ ಚಿಕನ್ ಸಾರು ಮತ್ತೆ 2 ಪೀಸ್ ಹಾಕಿದೀನಿ. ಬೇರೆ 2 ಪೀಸ್ ತಿನ್ಬಿಟ್ಟು ಅಣ್ಣನು ಮತ್ತೆ ಇದು ಶರ್ವ ತಿಂತಾರೆ. ದಾಸಿ ತಲೆ ಮೇಲೆ ಕೂತ್ಕೊಂಡಿದ್ಯಾ ನೀನು? ದಾಸಿ ದುರಂಕಾರ ಆಗ್ತೀಗ ನಿಜ ಹೇಳ್ತಾರದು. ಏಯ್ ಇಲ್ಲ ಕುತ್ಕೊಳ, ಇಲ್ಲ ಕುತ್ಕೊಳ.
ಬಂದ್ರೆ ಕಟ್ಟಾಕ್ಬಿಡ್ತೀನಿ ಮುಂಡ ನಿಜವಲ್ಲೂ. ಆಮೇಲೆ ಗೊಳ 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 ಅಂತ ಅಳ್ತೀಯ ನೋಡ್ಕ ಹೇಳ್ತೀನಿ. ಇಲ್ಲೇ ಕೂತ್ಕೊ ಹೇಳ್ತೀನಿ. ಬೈತಾ ಇದ್ರೆ ಬೇಯಿಸ್ಕೊಳಕ್ಕಾಗಲ್ಲ. ಬೇರೆ ಚಿಕನ್ ಪೀಸ್ ಮಾಡೋದು ಇದೆಯಾ? ಈ ಕಡೆ ನೋಡು, ಆ ಕಡೆ ಏನ್ ನೋಡೋದು ಬೈತಾ ಇದ್ರೆ. ತಿನ್ನು. ಸಾಕು ಬೈದಿಕ್ಕೆ ಇವಾಗ ಓದಾಯ್ತು ಅಕ್ಕ. 1 ಅವರ್ ಮೇಲೆ ಫೋರ್ಸ್ ಮಾಡಿದ್ದೀನಿ, ಅನ್ನ ಸಾಂಬಾರು ಹಾಕಿ ತಿಂದಿಲ್ಲ. ಇವಾಗ 2 ಪೀಸ್ ತಿಂದಿದ್ದು ಇಲ್ಲೆಲ್ಲ ಗಲೀಜು ಮಾಡೋನೆ ಮನ್ಯಾಗ. ತಿರುಗಿ ಬಂದರೆ ನಾನೇ ಬೈಸ್ಕೊಬೇಕು, ಇವನಿಂದ ನಾನು ಬೈಸ್ಕೊಬೇಕು. ಈ ಕಡೆ ನೋಡ್ಬೇಡ, ಆ ಕಡೆ ತಿನ್ನು. ಕಣ್ಣು ಮೇಲ್ಗಡೆ ಹಿಂಗೆ ಒಂದು ಕಡೆ ನೋಡ್ತಾ ಇರ್ತಾನೆ, ತಿಂತಾ ಇರ್ತಾನೆ, ಎಲ್ಲಿ ಏನೋ ಬೈತಾರೆ ಅಂತ. ಆಹಾ ಬಳ್ಳನ ಮಗ ನಿಲ್ಲೇ ತಿನ್ನ. ನೋಡ್ರಿ, ಅದ್ರಾಗಿರೋ ಬಿರಿ ಗ್ರೇವಿನೆಲ್ಲ ಖಾಲಿ ಮಾಡಿಬಿಟ್ಟು ಬಿರಿ ಅನ್ನ ಮಿಕ್ಸ್ ಅವನೇ. ಲೇ ಕ್ರಿಮಿನಲ್ ನನ್ನ ಮಗನೇ, ಅಲ್ಲಿ ಬಿದ್ದಿರೋ ಗ್ರೇವಿನ ತಿಂತಾ ಇದೆಯಾ ಹೊರ್ತು ಬೇರೆ ಅನ್ನ ಐತೆ ಅದನ್ನು ಮುಟ್ತಾ ಇಲ್ಲ ನನ್ನ ಮಗ ನೀನು. ಸಾರ್ಗೆ ದಿನಕ್ಕೆ 5 ಸಲ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಚಿಕನ್ ಸಾರು ಹಾಕ್ಲೇಬೇಕು, ಇಲ್ಲಾಂದರೆ ಏನು ಬುಕ್ಕಲ್ಲ ಸಾರು. ನೋಡ್ರಿ, ಅವ್ನಿಗೆ ಹುಚ್ಚ ಹೋಗ್ಬೇಕನ್ನೋ, ಅದಕ್ಕೆ ಬೇಗ ಇಷ್ಟೊಂದು ಅರ್ಜೆಂಟ್ಗಂತ ಓಡಿ ಬಂದು ನನಗೆ ಕಿರಿತಾ ಇದ್ದ, ಅದಕ್ಕೆ ಆಚೆ ಕರ್ಕೊಂಬಂದಿದ್ದೀನಿ. ಆದರೆ ಈ ಹುಲ್ಲೊಳಗಡೆ ಹೋಗಿ ಹೋಗಿ ಬೀಳ್ತಾನೆ, ಏನಕ್ಕಂತ ಗೊತ್ತಿಲ್ಲ. ಲೇ ಬಾರ ಈ ಕಡೆಗೆ, ಲೇ ಬಾ ಈ ಕಡೆ ಹೋಗೋಣ ಬಾ. ಯಾರನ್ನ ಬಂದರೆ ಸಾಕು ಅವರಿಂದನೇ ಓಡ್ತಾನೆ. ಚಿಕ್ಕ ಮರಿ ಅಲ್ಲ. ಈ ಚೈನ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ಇದಕ್ಕೆ ಮುಂಚೆ ಒಂದು 2-3 ದಾರ ಹಾಕಿದ್ರಿ, ಕಚ್ಚಿ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಕಿತ್ತಾಕ್ಬಿಡ್ತಾನೆ. ಅದಕ್ಕೆ ಚಿಕ್ಕ ಚೈನ್ ತೊಗೊಂಬಂದಿದ್ದೀನಿ, ವೆಯ್ಟ್ಲೆಸ್ ಚೈನು. ಮಗ ಇದನ್ನು ಹಾಕಿದ್ರೆ ಸ್ವಲ್ಪ ಅಭ್ಯಾಸ ಮಾಡ್ತಾವನೆ, ಚೈನ್ ಕಚ್ಚಕ್ಕಾಗಲ್ಲ. ಇರಲೇ ಮೆಲ್ಲಗೆ ಹೋಗಲೇ. ಸಾರ್ ಬಾತ್ರೂಮ್ಗೆ ಓದ್ತವ್ರೆ, ಅದಕ್ಕೋಸ್ಕರ ಹುಡುಕ್ತಾ ಇರೋದು. ದಿನ ಇಲ್ಲೇ ಬಾತ್ರೂಮ್ಗೆ ಓದ್ತಿರೋ? ದಿನ ಇಲ್ಲೇ ಬಾತ್ರೂಮ್ಗೆ ಓದ್ತಾನೆ, ಅದೇ ಸ್ಮೆಲ್ ನೋಡ್ಕೊಂಬಂದು ಇಲ್ಲಿ ಬಾತ್ರೂಮ್ಗೆ ಓದ್ತಾವನೆ. ಅಲ್ಲೇನಾ ಮುಳ್ಚುಚ್ಕೊಂಡೈತೆ ನೋಡಲ್ಲೇ, ಆ ಹುಲ್ಲೊಳಗಡೆ ಹೋಗ್ಬೇಡ ಅಂತ ಹೇಳ್ದಂಗ. ಇಲ್ಲ ನೋಡಲ್ಲೇ ಮುಳ್ಚುಚ್ಕೊಂಡೈತೆ ನೋಡ ನೀ ಕಲಿ. ತೆಗಿತೀನಿರ, ಮುಳ್ಳು ತೆಗಿತೀನಿರಲ್ಲೇ. ಮುಳ್ಳು ತೆಗಿಯಕ್ಕೆ ಬಂದ್ರೆ ಕಚ್ತಿಯಲ್ಲೇ. ಮುಳ್ಳು ತೆಗಿತೀನಿರ. ನೋಡ ಇಲ್ಲಿ ನೋಡ, ಮುಳ್ಳು ನೋಡಲ್ಲೇ, ನೋಡಲ್ಲಿ ಮುಳ್ಳಲ್ಲೇ ನಿಜಲ್ಲೂ. ಲೇ ಗುಂಡ ಬಾಯ್, ಗುಂಡ ಬಾಯ್. ಬ್ರೋ, ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ರಿಗೂ.